ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಉಡುಪಿ ಇವರ ಸಹಯೋಗದಲ್ಲಿ ಶ್ರೀಮತಿ ವಿಮಲಾ ವಿ ಪೈ ಪ್ರಾಯೋಜಿತ ರಾಷ್ಟ್ರಕವಿ ಗೋವಿಂದ ಪೈ ಹೆಸರಿನ ಪ್ರಶಸ್ತಿಯನ್ನು ಪುರಾತತ್ವ ಶಾಸ್ತ್ರಜ್ಞ ಪ್ರೊಫೆಸರ್ ಎ ವಿ ನರಸಿಂಹಮೂರ್ತಿಯವರಿಗೆ ದಿನಾಂಕ 14/8/2014 ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನ, ತ್ಯಾಗರಾಜ ರಸ್ತೆ ಇಲ್ಲಿ ಸಮಾರಂಭದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಗೋವಿಂದ ಪೈ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸಲಾಯಿತು. ಈ ಸಮಾರಂಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಶ್ರೀ ಎ ವಿ ನರಸಿಂಹಮೂರ್ತಿ ಮತ್ತು ಇತರೆ ಗಣ್ಯರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಕುಳಿತಿದ್ದ ಎಲ್ಲ ಗಣ್ಯರು ಕೂಡ ಸುಸ್ವಾಗತವನ್ನು ಕೋರಲಾಯಿತು. ತದನಂತರ ಶ್ರೀ ಎ ವಿ ನರಸಿಂಹಮೂರ್ತಿ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಗಣ್ಯರು ಕೂಡ ಉಪಸ್ಥಿತರಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಹಾಜರಿದ್ದು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಕೀರ್ತಿ ಈ ಒಂದು ಸಮಿತಿಗೆ ಸಲ್ಲುತ್ತದೆ. ಆದ ಕಾರಣ ಈ ಒಂದು ಹೃದಯಸ್ಪರ್ಶಿ ಸನ್ನಿವೇಶವನ್ನು ತಾವೀಗ ನೋಡ್ತಾ ಇದ್ದೀರಾ. ಈ ಸಮಾರಂಭದಲ್ಲಿ ಅತ್ಯಂತ ಹೆಚ್ಚಿನ ಜನರು ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ನರಸಿಂಹಮೂರ್ತಿಯವರ ಮಗ, ಸೊಸೆ, ಇಂತಿನ ಎಲ್ಲ ಗಣ್ಯರು ಕೂಡ ಇಲ್ಲಿ ನೆರೆದಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಪತ್ರಕರ್ತರು, ವಿಶೇಷ ಆಹ್ವಾನಿತರು ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ನರಸಿಂಹಾಚಾರ್ಯವರ ಒಂದು ಸನ್ಮಾನ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ಎ ವಿ ಕೃಷ್ಣ ನರಸಿಂಹಮೂರ್ತಿಯವರು ಮತ್ತು ಅವರ ಧರ್ಮಪತ್ನಿಯವರು ಕೂಡ ಉಪಸ್ಥಿತರಿದ್ದು ವೇದಿಕೆ ಮೇಲೆ ಅವರನ್ನು ಸುಖಾಸನ ಹಾಕಿ ಕುಳ್ಳಿರಿಸಿದ್ದರು. ತದನಂತರ ಇಬ್ಬರಿಗೂ ಸೇರಿ ಶಾಲನ್ನು ಹೊದಿಸಿ, ಹಾರವನ್ನು ಹಾಕಿ, ಪೇಟವನ್ನು ಹಾಕಿ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ವಿಶೇಷ ಲಕೋಟೆಯನ್ನು ಕೂಡ ಕೊಡಲಾಯಿತು. ನೋಡಿ, ಈಗ ಶಾಲನ್ನು ಇಬ್ಬರು ಕೂಡ ಸೇರಿಸಿ ಹೊದಿಸಿದ್ದಾರೆ. ನಂತರ ಗುಲಾಬಿಯ ಹಾರವನ್ನು ಶ್ರೀ ನರಸಿಂಹಮೂರ್ತಿ ಅವರಿಗೆ ಹಾಕಿರ್ತಕ್ಕಂಥದ್ದು ಮತ್ತು ಮೈಸೂರು ಪೇಟವನ್ನು ಹಾಕಿ ಅವರಿಗೆ ಗೌರವವನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಿದ್ದೀರ. ಅವರು ನರಸಿಂಹಮೂರ್ತಿಯವರು ತುಂಬ ಒಳ್ಳೆಯ ಸಜ್ಜನಿಕೆಯ ಸಹೃದಯರು. ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ತದನಂತರ ಅವರ ಪತ್ನಿಯವ್ರಿಗೂ ಮತ್ತು ಅವರಿಗೂ ಕೈಲಿ ಹೂವಿನ ಹಾರವನ್ನು ಕೊಟ್ಟು ಹೂವಿನ ಹಾರವನ್ನು ಬದಲಾಯಿಸಿಕೊಳ್ಳಲಾಯಿತು. ನೋಡಿ, ಯಾವ ರೀತಿ ಗಂಡ ಹೆಂಡತಿ ಇಬ್ಬರು ಕೂಡ ಹೂವಿನ ಹಾರವನ್ನು ಬದಲಿಸಿಕೊಂಡಿದ್ದಾರೆ. ಈ ಎಲ್ಲ ಸಮಾರಂಭಕ್ಕೆ ಹೆಚ್ಚಿನ ಜನರು ಸಾಕ್ಷಿಯಾಗಿದ್ದರು. ಭಿನ್ನವ ತಲೆ ಮತ್ತು ಪ್ರಾಣ ಹಂಚಿಕೆಯನ್ನು ಅವರಿಗೆ ಕೊಡಲಾಯಿತು. ತದನಂತರ ನರಸಿಂಹಮೂರ್ತಿಯವರಿಗೆ ಹಾರವನ್ನು ಹಾಕಿ, ಶಾಲ ಹೊಂದಿಸಿ, ಪೇಟವನ್ನು ಧರಿಸಿ ಅವರಿಗೆ ವಿಶೇಷವಾದ ಉಡುಗೊರೆಯನ್ನು, ತಾಂಬೂಲಗಳನ್ನು, ಹಣ್ಣು ಹಂಪಲುಗಳನ್ನು ಕೂಡ ಕೊಡಲಾಯಿತು. ಅವರನ್ನು ಈ ಸಂದರ್ಭದಲ್ಲಿ ಒಂದು ವಿಶೇಷ ಲಕೋಟೆಯನ್ನು ಕೂಡ ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಈ ಸನ್ಮಾನವನ್ನು ಗೋವಿಂದ ಪೈ ಹೆಸರಿನ ಪ್ರಶಸ್ತಿಯನ್ನು ಶ್ರೀಮತಿ ವಿಮಲಾ ವಿ ಪೈ ಅವರ ಪ್ರಾಯೋಜಿತ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಮಾರಂಭಕ್ಕೆ ಹೆಚ್ಚಿನ ಜನರು ಇಲ್ಲಿ ಭಾಗವಹಿಸಿದರು ಮತ್ತು ಈ ಸಮಾರಂಭವನ್ನು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಆಚರಿಸಲಾಯಿತು. ತಾವು ನೋಡ್ತಾ ಇರತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಇವರಲ್ಲದೆ ಹೆಚ್ಚಿನ ಗಣ್ಯರು ಕೂಡ
ಅವರ ಅಭಿಮಾನಿಗಳು ಸಹ ಆಗಮಿಸಿದ್ದರು. ಅವರು ಕೂಡ ಹೂಹಾರವನ್ನು ಹಾಕಿ ಪುಷ್ಪಗುಚ್ಛವನ್ನು ನೀಡಿ ಬೊಕ್ಕೆಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿದರು. ಮತ್ತು ರಾಮ್ ಪ್ರಸಾದ್ ಅವರು, ಮೈಸೂರಿನ ರಾಮ್ ಪ್ರಸಾದ್ ಅವರು ಕೂಡ ಗಣ್ಯರಿಗೆ ಶಾಲನ್ನು ಹೊದಿಸಿ ಅವರಿಗೆ ಹಾರವನ್ನು ಹಾಕಿ ಅವರನ್ನು ಗೌರವಿಸಿದರು. ತಾವೀಗ ನೋಡ್ತಾ ಇದ್ದಾರೆ, ಈಗ ರಾಮ್ ಪ್ರಸಾದ್ ಅವರು ಅವರಿಗೆ ಶಾಲನ್ನು ಹೊದಿಸ್ತಾ ಇರತಕ್ಕಂಥದ್ದನ್ನು, ತದನಂತರ ಹೂಹಾರವನ್ನು ಹಾಕಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈ ಒಂದು ಶುಭ ಸಮಾರಂಭವನ್ನು ಮೈಸೂರಿನ ಜನರಲ್ಲೂ ಕೂಡ ತುಂಬ ಸಂತೋಷದಿಂದ